ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಆದಿತ್ಯ ಹೃದಯಂ. ಆದಿತ್ಯ ಹೃದಯವನ್ನ ಕನ್ನಡದಲ್ಲಿ ಅದರ ಭಾವಾರ್ಥವನ್ನ ತಿಳಿಯೋಣ. ಈಗ ಆದಿತ್ಯ ಹೃದಯದ ಧ್ಯಾನ. ಜಯತು ಜಯತು ಸೂರ್ಯಃ ಸಪ್ತಲೋಕೈಕದೀಪಂ ಕಿರಣ ಶಮಿತ ಪಾಪಂ ಕ್ಲೇಶ ದುಃಖಸ್ಯ ನಾಶಂ ಅರುಣ ನಿಗಮಗಮ್ಯಂ ಚಾದಿಮಾದಿತ್ಯಮೂರ್ತಿಂ ಸಕಲ ಭುವನ ವಂದ್ಯಂ ಭಾಸ್ಕರಂ ತಂ ನಮಾಮಿ. ನಮಃ ಸವಿತ್ರೇ ಜಗದೇಕ ಚಕ್ಷುಷೇ ಜಗತ್ಪ್ರಸೂತಿ ಸ್ಥಿತಿನಾಶಹೇತವೇ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ. ಇದು ಆದಿತ್ಯ ಹೃದಯದ ಧ್ಯಾನ ಶ್ಲೋಕ. ಈಗ ಆದಿತ್ಯ ಹೃದಯದ ಭಾವಾರ್ಥವನ್ನ ತಿಳಿಯೋಣ. ಭಾವಾರ್ಥ: ಯುದ್ಧ ಮಾಡಿ ಬಳಲಿದ ಶ್ರೀರಾಮನು ರಾವಣನನ್ನು ಜಯಿಸುವ ಬಗೆ ಯಾವುದೆಂದು ಆಲೋಚಿಸುತ್ತಾ ರಣಭೂಮಿಯಲ್ಲಿ ನಿಂತಿದ್ದನು. ಅಷ್ಟರಲ್ಲಿ ರಾವಣನು ಯುದ್ಧಾಭಿಮುಖವಾಗಿ ಎದುರಿಗೆ ಬರುತ್ತಿದ್ದನು. ಆ ಮಹಾಯುದ್ಧವನ್ನು ನೋಡಲು ಬಂದ ದೇವತೆಗಳೊಡನೆ ನಿಂತಿದ್ದ ಭಗವಾನ್ ಅಗಸ್ತ್ಯ ಮುನಿಗಳು ಅದೆಲ್ಲವನ್ನು ಸಮೀಕ್ಷಿಸಿ ಶ್ರೀರಾಮನ ಬಳಿಗೆ ಬಂದರು. ಅವರು ಶ್ರೀರಾಮನನ್ನು ನೋಡಿ ಹೀಗೆಂದರು: ರಾಮ, ಮಹಾಬಾಹು, ಸನಾತನವಾದ ಒಂದು ರಹಸ್ಯ ಮಂತ್ರವನ್ನು ಉಪದೇಶಿಸುವೆನು ಕೇಳು. ವತ್ಸ, ಅದನ್ನು ಜಪಿಸುವುದರಿಂದ ನೀನು ಸಮಸ್ತ ಶತ್ರುಗಳನ್ನು ಗೆಲ್ಲಬಹುದು. ಸರ್ವಶತ್ರು ವಿನಾಶಕವೂ ಪುಣ್ಯಕರವೂ ಆದ ಈ ಮಂತ್ರಕ್ಕೆ ಆದಿತ್ಯ ಹೃದಯವೆಂದು ಹೆಸರು. ಇದು ಕಾರ್ಯಸಿದ್ಧಿಪ್ರದವೂ ಅಕ್ಷಯ ಫಲವನ್ನು ಕೊಡತಕ್ಕದ್ದು, ಪರಮ ಪಾವನವೂ ಆಗಿದೆ. ಇದನ್ನು ನಿತ್ಯವೂ ಜಪಿಸಬೇಕು. ಈ ಆದಿತ್ಯ ಹೃದಯವು ಸರ್ವಮಂಗಲ ಮಾಂಗಲ್ಯವೂ ಸರ್ವ ಪಾಪ ಪ್ರಣಶನವೂ ಆಗಿದೆ. ಚಿಂತಾಶೋಕಗಳನ್ನು ನೀಗಿಸುತ್ತದೆ. ಆಯುರ್ವೃದ್ಧಿಕರವಾದ ಉತ್ತಮ ಮಂತ್ರವಿದು. ಲಕ್ಷ್ಮಿಯುಕ್ತನಾಗಿ ಪ್ರತಿದಿನವೂ ಉದಯಿಸುವ ದೇವ ಅಸುರ ವಂದಿತನು ಭಾಸ್ಕರನು ಭುವನೇಶ್ವರನೂ ಆದ ಸೂರ್ಯದೇವನನ್ನು ನೀನು ಪೂಜಿಸು. ಆದಿತ್ಯ ಹೃದಯದ ಮಂತ್ರ: ದೇವತೆಯಾದ ಸೂರ್ಯನು ಸರ್ವದೇವಾತ್ಮಕನು ತೇಜಸ್ವಿಯೂ ಆಗಿ ತನ್ನ ರಶ್ಮಿಗಳಿಂದ ಜನರಿಗೆ ಶ್ರೇಯಸ್ಸನ್ನುಂಟು ಮಾಡುತ್ತಾನೆ. ತನ್ನ ಕಿರಣಗಳಿಂದ ಭಕ್ತರಾದ ದೇವ ಅಸುರರನ್ನು ಸಮಸ್ತ ಲೋಕಗಳನ್ನು ರಕ್ಷಿಸುತ್ತಾನೆ. ಬ್ರಹ್ಮ, ವಿಷ್ಣು, ಶಿವ, ಸ್ಕಂದ, ಪ್ರಜಾಪತಿಗಳು, ಇಂದ್ರ, ಕುಬೇರ, ಕಾಲ, ಯಮ, ಚಂದ್ರ, ವರುಣ, ಪಿತೃದೇವತೆಗಳು, ವಸುಗಳು, ಸಾಧ್ಯರು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಮನು, ವಾಯು, ವಹ್ನಿ, ಪ್ರಜೆಗಳ ಪ್ರಾಣವಾಯು, ಋತು ನಿಯಾಮಕನಾದ ಸೂರ್ಯ ಎಲ್ಲರೂ ಈತನೇ. ದೇವ, ನೀನು ಸರ್ವ ವಿಷಯಗಳನ್ನು ಭೋಗಿಸತಕ್ಕವನು. ಅದಿತಿಯ ಪುತ್ರನಾಗಿ ಅವತರಿಸಿದವನು. ಭೂಮಿಗೆ ಒಡೆಯನು. ಜಗತ್ತನ್ನು ಸೃಷ್ಟಿಸಿದವನು. ಜನರನ್ನು ಕರ್ತವ್ಯದಲ್ಲಿ ಪ್ರೇರಿಸುವವನು. ಆಕಾಶದಲ್ಲಿ ಸಂಚರಿಸತಕ್ಕವನು. ವೃಷ್ಟಿಯಿಂದ ಲೋಕವನ್ನು ಪೋಷಿಸತಕ್ಕವನು. ಪ್ರಶಸ್ತವಾದ ಕಿರಣವುಳ್ಳವನು. ಚಿನ್ನದಂತೆ ಹೊಳೆಯುವವನು. ಸರ್ವಪ್ರಕಾಶಕನು. ಹಿರಣ್ಮಯವಾದ ಬ್ರಹ್ಮಾಂಡವನ್ನು ಸೃಜಿಸಿದವನು. ಪ್ರಕಾಶಮಯವಾದ ಹಗಲನ್ನು ಉಂಟು ಮಾಡತಕ್ಕವನು. ನಿನಗೆ ನಮಸ್ಕಾರ. ಹಸಿರು ಬಣ್ಣದ ಅಶ್ವಗಳನ್ನುಳ್ಳವನು. ದಿಕ್ಕುಗಳನ್ನು ವ್ಯಾಪಿಸುವವನು. ಸಾವಿರಾರು ಕಿರಣಗಳುಳ್ಳವನು. 7 ಅಶ್ವಗಳುಳ್ಳವನು. 7 ಬಗೆಯ ಕಿರಣಗಳುಳ್ಳವನು. ಪ್ರಕಾಶಮಯವಾದ ಕಿರಣವುಳ್ಳವನು. ಕತ್ತಲೆಯನ್ನು ನಾಶ ಮಾಡುವವನು. ಸುಖಕ್ಕೆ ಕಾರಣನಾದವನು. ದುಃಖನಾಶಕನು. ಬ್ರಹ್ಮಾಂಡವು ಲಯವಾದಾಗ ಅದನ್ನು ಸೃಜಿಸುವುದಕ್ಕಾಗಿ ಉದ್ಭವಿಸಿದವನು. ಸರ್ವವ್ಯಾಪಿಯಾದ ಕಿರಣಗಳುಳ್ಳವನು. ನಿನಗೆ ನಮಸ್ಕಾರ. ಹಿರಣ್ಮಯವಾದ ಬ್ರಹ್ಮಾಂಡಕ್ಕೆ ಗರ್ಭಭೂತನಾದವನು. ಹಿತರಮಣೀಯವಾದ ಅಂತಃಕರಣವುಳ್ಳವನು. ಶೀತಲವಾಗಿರುವವನು. ಸುಖಸ್ವರೂಪ. ಬಿಸಿಲಿನಿಂದ ತಾಪಗೊಳಿಸುವವನು. ಸರ್ವೈಶ್ವರ್ಯ ಸಂಪನ್ನ. ಪ್ರಕಾಶವನ್ನು ಕೊಡತಕ್ಕವನು. ಸ್ತುತಿಸಲ್ಪಡತಕ್ಕವನು. ಹಿರಣ್ಯ ಗರ್ಭಾದಿಗಳಿಗೆ ಉಪದೇಶಕ. ಅಗ್ನಿಯನ್ನು ಗರ್ಭದಲ್ಲಿ ಧರಿಸಿದವನು. ಅದಿತಿಯ ಪುತ್ರ. ಬ್ರಹ್ಮವಿದ್ಯೆಯಿಂದ ಲಭ್ಯನಾದ್ದರಿಂದ ಅದಿತಿ ಪುತ್ರ. ಸಾಯಂಕಾಲದಲ್ಲಿ ತಾನಾಗಿ ಶಾಂತನಾಗುವನು. ಆನಂದ ಮತ್ತು ಆಕಾಶ ಸ್ವರೂಪ. ಹಿಮವನ್ನು ಮತ್ತು ಜಾಡ್ಯವನ್ನು ನಾಶ ಮಾಡತಕ್ಕವನು. ನಿನಗೆ ನಮಸ್ಕಾರ. ಹೇ ದೇವ, ನೀನು ಗಗನದ ಒಡೆಯ. ಕತ್ತಲೆಯನ್ನು ನಾಶ ಮಾಡುವವನು.
ಋಗ್ಯಜುರ್ ಸಾಮವೇದಗಳ ಪಾರವನ್ನು ಕಂಡವನು, ದೊಡ್ಡ ಮಳೆಯನ್ನು ಸುರಿಸಲು ಕಾರಣನು, ನೀರಿಗೆ ಮಿತ್ರನಾದವನು, ನೀರನ್ನು ಉತ್ಪಾದಿಸುವವನು, ವಿಂಧ್ಯವೀತಿ ಎಂಬ ಸೂರ್ಯ ಮಾರ್ಗದಲ್ಲಿ ಶೀಘ್ರವಾಗಿ ಸಂಚರಿಸುವವನು, ನಿನಗೆ ನಮಸ್ಕಾರ. ನೀನು ಆ ತಪವುಳ್ಳವನು, ವೃತ್ತಾಕಾರವಾದ ಬಿಂಬವುಳ್ಳವನು, ಸರ್ವ ಸಂಹಾರಕರ್ತ, ಪಿಂಗಳ ವರ್ಣನಾದವನು, ಪಿಂಗಳ ನಾಡಿ ಪ್ರವರ್ತಕ, ಸರ್ವರನ್ನು ತಾಪಗೊಳಿಸುವವನು, ಸರ್ವಜ್ಞ, ವಿಶ್ವರೂಪ, ವಿಶ್ವನಿರ್ವಾಹಕ, ತೇಜೋರೂಪ, ಸರ್ವರಲ್ಲಿಯೂ ಅನುರಕ್ತ, ರಕ್ತವರ್ಣ, ಸರ್ವ ವಸ್ತುಗಳ ನಿರ್ಮಾತ, ನಿನಗೆ ನಮಸ್ಕಾರ. ದೇವಾ, ನೀನು ನಕ್ಷತ್ರ ತಾರಾಗ್ರಹಗಳಿಗೆ ಅಧಿಪತಿ, ವಿಶ್ವಸ್ಥಾಪಕ, ಆಜ್ಞಾದಿ ತೇಜಸ್ಸುಗಳಿಗೆ ತೇಜಸ್ಸನ್ನು ಕೊಡತಕ್ಕವನು, ದ್ವಾದಶ ಮಾಸಗಳಿಂದ ದ್ವಾದಶ ಮೂರ್ತಿ ಸ್ವರೂಪ, ನಿನಗೆ ನಮಸ್ಕಾರ. ಪೂರ್ವ ದಿಕ್ಕಿನ ಉದಯಗಿರಿ ಸ್ವರೂಪನಾದ ನಿನಗೆ ನಮಸ್ಕಾರ. ಪಶ್ಚಿಮದ ಅಸ್ತಗಿರಿ ಸ್ವರೂಪನಾದ ನಿನಗೆ ನಮಸ್ಕಾರ. ಜ್ಯೋತಿಶ್ಚಕ್ರದ ಸ್ವಾಮಿಯಾದ ನಿನಗೆ ನಮಸ್ಕಾರ. ದೀನಾಧಿಪತಿಯಾದ ನಿನಗೆ ನಮಸ್ಕಾರ. ಜಯದಾತನು, ಜಯಕ್ಷೇಮ ಪ್ರದಾತನು, ಹರಿಶ್ಚಂದ್ರನೂ ಆದ ನಿನಗೆ ನಮೋ ನಮಃ. ಉಗ್ರನು, ವೀರನು, ಸಾರಂಗನು, ಪ್ರಣವದಿಂದ ಪ್ರತಿಪಾದ್ಯನಾದ ನಿನಗೆ ನಮೋ ನಮಃ. ಪದ್ಮವನ್ನರಳಿಸುವವನು, ಮಾರ್ತಾಂಡನೂ ಆದ ನಿನಗೆ ನಮೋ ನಮಃ. ಬ್ರಹ್ಮಾದಿ ತ್ರಿಮೂರ್ತಿಗಳಿಗೆ ಸ್ವಾಮಿಯು, ಸೂರನು, ಆದಿತ್ಯ ಸ್ವರೂಪನೂ ಆದ ನಿನಗೆ ನಮಸ್ಕಾರ. ಭಾಸ್ವಾಂತನು, ಸರಸಂಹಾರಕನು, ರುದ್ರದೇವನು ಆದ ನಿನಗೆ ನಮಸ್ಕಾರ. ತಮೋಹಂತ್ರವು, ಹಿಮಹಂತ್ರವು, ಶತ್ರುಹಂತ್ರವು, ಆಗ್ನೇಯ ಸ್ವರೂಪವು, ಕೃತಜ್ಞ ಸಂಹಾರವು, ದೇವನು, ಜ್ಯೋತಿಗಳಿಗೆ ಅಧಿಪತಿಯೂ ಆದ ನಿನಗೆ ನಮಸ್ಕಾರ. ಕರಗಿದ ಚಿನ್ನದಂತೆ ಬೆಳಗುತ್ತಿರುವವನಿಗೂ, ಅಗ್ನಿಸ್ವರೂಪನಿಗೂ, ವಿಶ್ವಕರ್ಮನಿಗೂ, ಕತ್ತಲೆಯನ್ನು ನಾಶ ಮಾಡುವವನಿಗೂ, ವಿಶ್ವಸಾಕ್ಷಿಯಾದ ಜ್ಯೋತಿರ್ಮಯನಿಗೂ ನಮಸ್ಕಾರ. ಶ್ರೀರಾಮ, ಸರ್ವಶಕ್ತನಾದ ಆದಿತ್ಯನು ಪಂಚಭೂತಗಳನ್ನು ನಾಶ ಮಾಡಿ ಮತ್ತೆ ಸೃಜಿಸುವನು. ಈತನು ತನ್ನ ಕಿರಣಗಳಿಂದ ಜಗತ್ತನ್ನು ಪೋಷಿಸುವವನು, ತಾಪಗೊಳಿಸುವವನು, ಮಳೆ ಸುರಿಸುವವನು. ಪ್ರಾಣಿಗಳು ನಿದ್ರಿಸುವಾಗಲೂ ಈತನು ಎಚ್ಚರಗೊಂಡಿರುತ್ತಾನೆ. ಸಕಲ ಜೀವಿಗಳಲ್ಲಿಯೂ ಅಂತರ್ಯಾಮಿಯಾಗಿದ್ದಾನೆ. ಈತನೇ ಅಗ್ನಿಹೋತ್ರ. ಅಗ್ನಿಗಳಲ್ಲಿ ಹೋಮ ಮಾಡಿದಾಗ ಹವಿಸ್ಸನ್ನು ಸ್ವೀಕರಿಸುವವನು ಹಾಗೂ ಪಂಚಜ್ಞಾನೇಂದ್ರಿಯಗಳಿಂದ ವಿಷಯವನ್ನು ಅನುಭವಿಸುವವನು. ಹೋಮ ಮಾಡತಕ್ಕವರಿಗೆ ಫಲವನ್ನು ಕೊಡುವವನೂ ಈತನೇ. ವೇದ, ಕೃತುಫಲ ಅಲ್ಲದೆ ಜಗತ್ತಿನಲ್ಲಿ ಜನರು ಮಾಡುವ ಸಕಲ ಕರ್ಮಗಳು ಇವೆಲ್ಲವುಗಳಿಗೂ ಆದಿತ್ಯನೇ ಪ್ರಭು. ಶ್ರೀರಾಮ, ಸಕಲ ವಿಪತ್ತುಗಳಲ್ಲಿಯೂ, ಕಷ್ಟ ಕಾಲದಲ್ಲಿಯೂ, ದುರ್ಗಮ ಸ್ಥಳಗಳಲ್ಲಿಯೂ, ಭಯ ಸಂದರ್ಭಗಳಲ್ಲಿಯೂ ಈ ಆದಿತ್ಯ ಹೃದಯವನ್ನು ಪಠಿಸುವ ಮನುಷ್ಯನು ವಿಪತ್ತಿನಿಂದ ಪಾರಾಗುತ್ತಾನೆ. ರಾಘವ, ದೇವದೇವನು, ಜಗತ್ಪತಿಯೂ ಆದ ಆದಿತ್ಯನನ್ನು ಏಕಾಗ್ರತೆಯಿಂದ ಅರ್ಚಿಸು. ಈ ಆದಿತ್ಯ ಹೃದಯವನ್ನು 3 ಸಲ ಜಪಿಸಿದರೆ ನಿನಗೆ ಯುದ್ಧದಲ್ಲಿ ಜಯ ಲಭಿಸುವುದು. ಮಹಾಬಾಹು ಶ್ರೀರಾಮ, ಈಗಲೇ ಇದನ್ನು ಜಪಿಸು. ರಾವಣನನ್ನು ನೀನು ಸಂಹರಿಸುತ್ತೀಯೆ ಎಂದು ಹೇಳಿ ಅಗಸ್ತ್ಯ ಮಹರ್ಷಿಗಳು ಹೊರಟರು. ಆಗ ತೇಜೋರಾಶಿಯಾದ ಶ್ರೀರಾಮನ ಚಿಂತೆಯು ದೂರವಾಯಿತು. ಅವನು ಸಂತುಷ್ಟನಾಗಿ ಆಚಮನ ಮಾಡಿ ಪರಿಶುದ್ಧ ಚಿತ್ತದಿಂದ ಅಗಸ್ತ್ಯರ ಉಪದೇಶವನ್ನು ಸ್ವೀಕರಿಸಿದನು. ಅನಂತರ ಸೂರ್ಯನನ್ನು ನೋಡುತ್ತಾ 3 ಬಾರಿ ಆದಿತ್ಯ ಹೃದಯವನ್ನು ಪಠಿಸಿ ಉತ್ಸಾಹಗೊಂಡನು. ಮತ್ತೆ ಶುಚಿಯಾಗಿಯೇ 3 ಬಾರಿ ಆಚಮನ ಮಾಡಿಕೊಂಡು ಕೋದಂಡವನ್ನು ಕೈಯಲ್ಲಿ ಹಿಡಿದನು. ಅಷ್ಟರಲ್ಲಿ ರಾವಣನು ಎದುರಾಗಿ ಬರಲು ಶ್ರೀರಾಮನು ಹರ್ಷದಿಂದ ಯುದ್ಧ ಸನ್ನದ್ಧನಾದನು. ಸರ್ವ ಪ್ರಯತ್ನದಿಂದಲೂ ರಾವಣನನ್ನು ವಧಿಸಬೇಕೆಂದು ನಿರ್ಧರಿಸಿದನು. ಆಗ ಸೂರ್ಯದೇವನು ಶ್ರೀರಾಮನ ಜಪದಿಂದ ಸಂಪ್ರೀತನಾಗಿ ರಾಕ್ಷಸೇಂದ್ರನ ಸಂಹಾರವು ಸಮೀಪಿಸಿದೆಂದು ತಿಳಿದು ದೇವತೆಗಳ ಮಧ್ಯದಲ್ಲಿ ಕಾಣಿಸಿಕೊಂಡು ಹರ್ಷದಿಂದ ರಾಘವ ತ್ವರೆ ಮಾಡು ಎಂದು ಹೇಳಿದನು. ಇಲ್ಲಿಗೆ ಆದಿತ್ಯ ಹೃದಯವು ಸಂಪೂರ್ಣವಾಯಿತು.
ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.